ಮಲೆನಾಡಿನಲ್ಲಿ ಹುಟ್ಟಿ ಮಧ್ಯ ಕರ್ನಾಟಕ ಭಾಗದ ಜೀವನಾಡಿಯಾಗಿ ಹರಿಯುವ ನದಿಗಳಾದ ತುಂಗಭದ್ರಾ ನದಿಗಳು ಹಲವು ವರ್ಷಗಳಿಂದ ಮಾಲಿನ್ಯ ಸಮಸ್ಯೆಯನ್ನು ಎದುರಿಸ್ತಾ ಇವೆ. ಇದೀಗ ಈ ಮಾಲಿನ್ಯದ ಸಮಸ್ಯೆಗೊಂದು ಪರಿಹಾರ ಕಂಡುಕೊಳ್ಳುವುದಕ್ಕೆ ಪರಿಸರವಾದಿಗಳು ಹೊರಟಿದ್ದಾರೆ. ದಿನದಿಂದ ದಿನಕ್ಕೆ ಮಲಿನವಾಗ್ತಾ ಇದೆ ತುಂಗಭದ್ರಾ. ತುಂಗೆ ರಕ್ಷಣೆಗೆ ಮುಂದಾದ ಪರಿಸರವಾದಿಗಳು. ತುಂಗಾ ಸ್ನಾನ ಗಂಗಾಪಾನ ಅನ್ನುವ ನಾಣ್ಣುಡಿ ಕೇವಲ ಗಾದೆಯಾಗಿದೆ ಹೊರತು ವಾಸ್ತವವಾಗಿಲ್ಲ. ತುಂಗಾ ನದಿ ನೀರು ಜನರ ಬಳಕೆಗೆ ಯೋಗ್ಯವೇ ಇಲ್ಲದಷ್ಟು ಮಲಿನವಾಗಿ ಹೋಗಿದೆ. ಮಲೆನಾಡಿನ ಪರಿಸರ ಹೋರಾಟಗಾರರು ಪ್ರಜ್ಞಾವಂತರೆಲ್ಲ ಸೇರಿ ತುಂಗಾ ನದಿ ಉಗಮ ಸ್ಥಾನ ಶೃಂಗೇರಿಯಿಂದ ಗಂಗಾವತಿಯ ಕಿಷ್ಕಿಂಧೆವರೆಗೆ 22 ದಿನಗಳ ಕಾಲ ನಿರ್ಮಲ ತುಂಗಭದ್ರಾ ಅಭಿಯಾನಕ್ಕೆ ಮುಂದಾಗಿದ್ದಾರೆ. ತುಂಗಭದ್ರಾ ನದಿಯ ಉಳಿವು ಹಾಗೂ ಕಲುಷಿತಗೊಂಡಿರುವ ನದಿಗಳನ್ನು ಉಳಿಸುವುದು ಹೇಗೆ, ಕಲುಷಿತಗೊಳ್ಳಲು ಕಾರಣಗಳು ಏನು ಅನ್ನುವ ಕುರಿತು ಸಮಗ್ರ ಸಮೀಕ್ಷಾ ವರದಿ ತಯಾರಿಸಿದ್ದಾರೆ. ವರದಿಯ ಅಂಶಗಳನ್ನು ಸೇರಿಸಿ ಒಂದು ಪುಸ್ತಕವನ್ನ ಮಾಡಿ ಸರ್ಕಾರಕ್ಕೆ ಸಲ್ಲಿಸಲು ನಿರ್ಮಲ ತುಂಗಾ ಅಭಿಯಾನ ತಂಡ ರೆಡಿಯಾಗಿದೆ. ಅದನ್ನ ಹಾಕಬೇಕು, ಮತ್ತೆ ಅದನ್ನ ಸರಿಯಾಗಿ ನಿರ್ವಹಿಸೋ ತರ ನೋಡ್ಕೋಬೇಕು. ಇದು ಮೊದಲನೇದು. ಎರಡನೇದಾಗಿ ನಾವು ಬಿಸಾಡುವಂತ ನದಿಗೆ ಅಥವಾ ಅದಕ್ಕೆ ಸೇರುವಂತ ಹಳ್ಳಗಳಿಗೆ ಬಿಸಾಡುವಂತ ಘನತ್ಯಾಜ್ಯಗಳು, ಅದು ಕೃಷಿ ತ್ಯಾಜ್ಯ ಇರಬಹುದು, ನಗರ ತ್ಯಾಜ್ಯಗಳಿರಬಹುದು, ಪ್ಲಾಸ್ಟಿಕ್ ಇರಬಹುದು, ಇವೆಲ್ಲವೂ ಸಹ ನದಿಗೆ ನೇರವಾಗಿ ಸೇರ್ತಾ ಇದೆ. ಇದನ್ನ ನಿಯಂತ್ರಿಸಬೇಕು. ಅಂದ್ರೆ ಶೃಂಗೇರಿಯಿಂದ ಹರಿಹರದವರೆಗೆ ಎಲ್ಲಾ ಗ್ರಾಮ ಮತ್ತು ಪಟ್ಟಣಗಳಲ್ಲಿ ಯಾವುದೇ ಶುದ್ಧೀಕರಣ ಇಲ್ಲದೆ ತ್ಯಾಜ್ಯಗಳು ನದಿ ಸೇರುತ್ತಿವೆ. ಹರಿಹರ ನಗರದಲ್ಲಿ ಶುದ್ಧೀಕರಣ ಮಾಡದ ತ್ಯಾಜ್ಯದ ಜೊತೆ ಪಾಲಿಫೈಬರ್ ಕಾರ್ಖಾನೆಯ ತ್ಯಾಜ್ಯವು ನೇರವಾಗಿ ನದಿ ಸೇರುತ್ತಿದೆ. ಶಿವಮೊಗ್ಗ ನಗರದಲ್ಲಿ ಹರಿಯುವ ತುಂಗಾ ನದಿಯ ನೀರಲ್ಲಿ ಅಲ್ಯೂಮಿನಿಯಂ ಪ್ರಮಾಣ ದ್ವಿಗುಣವಾಗಿದೆ. ಇನ್ನು ತುಂಗಭದ್ರಾ ನದಿಗಳನ್ನು ಸಂರಕ್ಷಿಸಲು ಉದ್ಯಮಗಳ ತ್ಯಾಜ್ಯ, ಕೈಗಾರಿಕೆಗಳಿಂದ ಬರುವ ತ್ಯಾಜ್ಯ ಶುದ್ಧೀಕರಿಸುವುದು, ಈ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸುವುದು ಸೇರಿದಂತೆ ಅನೇಕ ಪ್ರಮುಖ ಅಂಶಗಳನ್ನು ಹೋರಾಟಗಾರರು ಕಂಡುಕೊಂಡಿದ್ದಾರೆ. 2024 ನವೆಂಬರ್ನಿಂದ 2025 ಜನವರಿ ಮೊದಲನೇ ವಾರದವರೆಗೆ ಸುಮಾರು 430 ಕಿಲೋಮೀಟರ್ ಉದ್ದದ ನಿರ್ಮಲ ತುಂಗಭದ್ರಾ ಅಭಿಯಾನ ಅಂತಕ್ಕಂಥ ಪಾದಯಾತ್ರೆಯನ್ನು ನಾವು ಮಾಡಿದ್ವಿ. ಈ ಸಂದರ್ಭದಲ್ಲಿ ನಾವು ಶೃಂಗೇರಿಯಿಂದ ಪ್ರಾರಂಭ ಮಾಡಿ ಹರಿಹರ ತನಕ ಒಂದು ಹಂತ, ಹರಿಹರದಿಂದ ಕಿಷ್ಕಿಂಧೆವರೆಗೆ 2 ಹಂತದಲ್ಲಿ ಪಾದಯಾತ್ರೆಯನ್ನು ಮಾಡಿದ್ವಿ. ತುಂಗಾ ಹಾಗೂ ಭದ್ರಾ ನದಿ ಉಳಿವಿಗಾಗಿ ಸಮಗ್ರ ಅಧ್ಯಯನ ನಡೆಸಿ ಸಮೀಕ್ಷಾ ವರದಿ ನೀಡಲು ನಿರ್ಮಲ ತುಂಗಾ ಅಭಿಯಾನ ತಂಡ ಮುಂದಾಗಿದ್ದು, ಸರ್ಕಾರ ಈ ವರದಿಯನ್ನ ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ತರುತ್ತೆ ಕಾದು ನೋಡಬೇಕು. ಭೀಮಾನಾಯಕ್ ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಮಲೆನಾಡಿನಲ್ಲಿ ಹುಟ್ಟಿ ಮಧ್ಯ ಕರ್ನಾಟಕ ಭಾಗದ ಜೀವನಾಡಿಯಾಗಿ ಹರಿಯುವ ನದಿಗಳಾದ ತುಂಗಭದ್ರಾ ನದಿಗಳು ಹಲವು ವರ್ಷಗಳಿಂದ ಮಾಲಿನ್ಯ ಸಮಸ್ಯೆಯನ್ನು ಎದುರಿಸ್ತಾ ಇವೆ. ಇದೀಗ ಈ ಮಾಲಿನ್ಯದ ಸಮಸ್ಯೆಗೊಂದು ಪರಿಹಾರ ಕಂಡುಕೊಳ್ಳುವುದಕ್ಕೆ ಪರಿಸರವಾದಿಗಳು ಹೊರಟಿದ್ದಾರೆ. ದಿನದಿಂದ ದಿನಕ್ಕೆ ಮಲಿನವಾಗ್ತಾ ಇದೆ ತುಂಗಭದ್ರಾ. ತುಂಗೆ ರಕ್ಷಣೆಗೆ ಮುಂದಾದ ಪರಿಸರವಾದಿಗಳು. ತುಂಗಾ ಸ್ನಾನ ಗಂಗಾಪಾನ ಅನ್ನುವ ನಾಣ್ಣುಡಿ ಕೇವಲ ಗಾದೆಯಾಗಿದೆ ಹೊರತು ವಾಸ್ತವವಾಗಿಲ್ಲ. ತುಂಗಾ ನದಿ ನೀರು ಜನರ ಬಳಕೆಗೆ ಯೋಗ್ಯವೇ ಇಲ್ಲದಷ್ಟು ಮಲಿನವಾಗಿ ಹೋಗಿದೆ. ಮಲೆನಾಡಿನ ಪರಿಸರ ಹೋರಾಟಗಾರರು ಪ್ರಜ್ಞಾವಂತರೆಲ್ಲ ಸೇರಿ ತುಂಗಾ ನದಿ ಉಗಮ ಸ್ಥಾನ ಶೃಂಗೇರಿಯಿಂದ ಗಂಗಾವತಿಯ ಕಿಷ್ಕಿಂಧೆವರೆಗೆ 22 ದಿನಗಳ ಕಾಲ ನಿರ್ಮಲ ತುಂಗಭದ್ರಾ ಅಭಿಯಾನಕ್ಕೆ ಮುಂದಾಗಿದ್ದಾರೆ. ತುಂಗಭದ್ರಾ ನದಿಯ ಉಳಿವು ಹಾಗೂ ಕಲುಷಿತಗೊಂಡಿರುವ ನದಿಗಳನ್ನು ಉಳಿಸುವುದು ಹೇಗೆ, ಕಲುಷಿತಗೊಳ್ಳಲು ಕಾರಣಗಳು ಏನು ಅನ್ನುವ ಕುರಿತು ಸಮಗ್ರ ಸಮೀಕ್ಷಾ ವರದಿ ತಯಾರಿಸಿದ್ದಾರೆ. ವರದಿಯ ಅಂಶಗಳನ್ನು ಸೇರಿಸಿ ಒಂದು ಪುಸ್ತಕವನ್ನ ಮಾಡಿ ಸರ್ಕಾರಕ್ಕೆ ಸಲ್ಲಿಸಲು ನಿರ್ಮಲ ತುಂಗಾ ಅಭಿಯಾನ ತಂಡ ರೆಡಿಯಾಗಿದೆ. ಅದನ್ನ ಹಾಕಬೇಕು, ಮತ್ತೆ ಅದನ್ನ ಸರಿಯಾಗಿ ನಿರ್ವಹಿಸೋ ತರ ನೋಡ್ಕೋಬೇಕು. ಇದು ಮೊದಲನೇದು. ಎರಡನೇದಾಗಿ
ನಾವು ಬಿಸಾಡುವಂತ ನದಿಗೆ ಅಥವಾ ಅದಕ್ಕೆ ಸೇರುವಂತ ಹಳ್ಳಗಳಿಗೆ ಬಿಸಾಡುವಂತ ಘನತ್ಯಾಜ್ಯಗಳು, ಅದು ಕೃಷಿ ತ್ಯಾಜ್ಯ ಇರಬಹುದು, ನಗರ ತ್ಯಾಜ್ಯಗಳಿರಬಹುದು, ಪ್ಲಾಸ್ಟಿಕ್ ಇರಬಹುದು, ಇವೆಲ್ಲವೂ ಸಹ ನದಿಗೆ ನೇರವಾಗಿ ಸೇರ್ತಾ ಇದೆ. ಇದನ್ನ ನಿಯಂತ್ರಿಸಬೇಕು. ಅಂದ್ರೆ ಶೃಂಗೇರಿಯಿಂದ ಹರಿಹರದವರೆಗೆ ಎಲ್ಲಾ ಗ್ರಾಮ ಮತ್ತು ಪಟ್ಟಣಗಳಲ್ಲಿ ಯಾವುದೇ ಶುದ್ಧೀಕರಣ ಇಲ್ಲದೆ ತ್ಯಾಜ್ಯಗಳು ನದಿ ಸೇರುತ್ತಿವೆ. ಹರಿಹರ ನಗರದಲ್ಲಿ ಶುದ್ಧೀಕರಣ ಮಾಡದ ತ್ಯಾಜ್ಯದ ಜೊತೆ ಪಾಲಿಫೈಬರ್ ಕಾರ್ಖಾನೆಯ ತ್ಯಾಜ್ಯವು ನೇರವಾಗಿ ನದಿ ಸೇರುತ್ತಿದೆ. ಶಿವಮೊಗ್ಗ ನಗರದಲ್ಲಿ ಹರಿಯುವ ತುಂಗಾ ನದಿಯ ನೀರಲ್ಲಿ ಅಲ್ಯೂಮಿನಿಯಂ ಪ್ರಮಾಣ ದ್ವಿಗುಣವಾಗಿದೆ. ಇನ್ನು ತುಂಗಾ ಭದ್ರಾ ನದಿಗಳನ್ನು ಸಂರಕ್ಷಿಸಲು ಉದ್ಯಮಗಳ ತ್ಯಾಜ್ಯ, ಕೈಗಾರಿಕೆಗಳಿಂದ ಬರುವ ತ್ಯಾಜ್ಯ ಶುದ್ಧೀಕರಿಸುವುದು, ಈ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸುವುದು ಸೇರಿದಂತೆ ಅನೇಕ ಪ್ರಮುಖ ಅಂಶಗಳನ್ನು ಹೋರಾಟಗಾರರು ಕಂಡುಕೊಂಡಿದ್ದಾರೆ. 2024 ನವೆಂಬರ್ನಿಂದ 2025 ಜನವರಿ ಮೊದಲನೇ ವಾರದವರೆಗೆ ಸುಮಾರು 430 ಕಿಲೋಮೀಟರ್ ಉದ್ದದ ನಿರ್ಮಲ ತುಂಗಭದ್ರಾ ಅಭಿಯಾನ ಅಂತಕ್ಕಂಥ ಪಾದಯಾತ್ರೆಯನ್ನು ನಾವು ಮಾಡಿದ್ವಿ. ಈ ಸಂದರ್ಭದಲ್ಲಿ ನಾವು ಶೃಂಗೇರಿಯಿಂದ ಪ್ರಾರಂಭ ಮಾಡಿ ಹರಿಹರ ತನಕ ಒಂದು ಹಂತ, ಹರಿಹರದಿಂದ ಕಿಷ್ಕಿಂಧೆವರೆಗೆ 2 ಹಂತದಲ್ಲಿ ಪಾದಯಾತ್ರೆಯನ್ನು ಮಾಡಿದ್ವಿ. ತುಂಗಾ ಹಾಗೂ ಭದ್ರಾ ನದಿ ಉಳಿವಿಗಾಗಿ ಸಮಗ್ರ ಅಧ್ಯಯನ ನಡೆಸಿ ಸಮೀಕ್ಷಾ ವರದಿ ನೀಡಲು ನಿರ್ಮಲ ತುಂಗಾ ಅಭಿಯಾನ ತಂಡ ಮುಂದಾಗಿದ್ದು, ಸರ್ಕಾರ ಈ ವರದಿಯನ್ನ ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ತರುತ್ತೆ ಕಾದು ನೋಡಬೇಕು. ಭೀಮಾ ನಾಯಕ್, ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಮಲೆನಾಡಿನಲ್ಲಿ ಹುಟ್ಟಿ ಮಧ್ಯ ಕರ್ನಾಟಕ ಭಾಗದ ಜೀವನಾಡಿಯಾಗಿ ಹರಿಯುವ ನದಿಗಳಾದ ತುಂಗಭದ್ರಾ ನದಿಗಳು ಹಲವು ವರ್ಷಗಳಿಂದ ಮಾಲಿನ್ಯ ಸಮಸ್ಯೆಯನ್ನು ಎದುರಿಸ್ತಾ ಇವೆ. ಇದೀಗ ಈ ಮಾಲಿನ್ಯದ ಸಮಸ್ಯೆಗೊಂದು ಪರಿಹಾರ ಕಂಡುಕೊಳ್ಳುವುದಕ್ಕೆ ಪರಿಸರವಾದಿಗಳು ಹೊರಟಿದ್ದಾರೆ. ದಿನದಿಂದ ದಿನಕ್ಕೆ ಮಲಿನವಾಗ್ತಾ ಇದೆ ತುಂಗಾ ಭದ್ರಾ. ತುಂಗೆ ರಕ್ಷಣೆಗೆ ಮುಂದಾದ ಪರಿಸರವಾದಿಗಳು. ತುಂಗಾ ಸ್ನಾನ ಗಂಗಾಪಾನ ಅನ್ನುವ ನಾಣ್ಣುಡಿ ಕೇವಲ ಗಾದೆಯಾಗಿದೆ ಹೊರತು ವಾಸ್ತವವಾಗಿಲ್ಲ. ತುಂಗಾ ನದಿ ನೀರು ಜನರ ಬಳಕೆಗೆ ಯೋಗ್ಯವೇ ಇಲ್ಲದಷ್ಟು ಮಲಿನವಾಗಿ ಹೋಗಿದೆ. ಮಲೆನಾಡಿನ ಪರಿಸರ ಹೋರಾಟಗಾರರು ಪ್ರಜ್ಞಾವಂತರೆಲ್ಲ ಸೇರಿ ತುಂಗಾ ನದಿ ಉಗಮ ಸ್ಥಾನ ಶೃಂಗೇರಿಯಿಂದ ಗಂಗಾವತಿಯ ಕಿಷ್ಕಿಂಧೆವರೆಗೆ 22 ದಿನಗಳ ಕಾಲ ನಿರ್ಮಲ ತುಂಗಾ ಭದ್ರಾ ಅಭಿಯಾನಕ್ಕೆ ಮುಂದಾಗಿದ್ದಾರೆ. ತುಂಗಾ ಭದ್ರಾ ನದಿಯ ಉಳಿವು ಹಾಗೂ ಕಲುಷಿತಗೊಂಡಿರುವ ನದಿಗಳನ್ನು ಉಳಿಸುವುದು ಹೇಗೆ, ಕಲುಷಿತಗೊಳ್ಳಲು ಕಾರಣಗಳು ಏನು ಅನ್ನುವ ಕುರಿತು ಸಮಗ್ರ ಸಮೀಕ್ಷಾ ವರದಿ ತಯಾರಿಸಿದ್ದಾರೆ. ವರದಿಯ ಅಂಶಗಳನ್ನು ಸೇರಿಸಿ ಒಂದು ಪುಸ್ತಕವನ್ನ ಮಾಡಿ ಸರ್ಕಾರಕ್ಕೆ ಸಲ್ಲಿಸಲು ನಿರ್ಮಲ ತುಂಗಾ ಅಭಿಯಾನ ತಂಡ ರೆಡಿಯಾಗಿದೆ. ಅದನ್ನ ಹಾಕಬೇಕು, ಮತ್ತೆ ಅದನ್ನ ಸರಿಯಾಗಿ ನಿರ್ವಹಿಸೋ ತರ ನೋಡ್ಕೋಬೇಕು. ಇದು ಮೊದಲನೇದು. ಎರಡನೇದಾಗಿ ನಾವು ಬಿಸಾಡುವಂತ ನದಿಗೆ ಅಥವಾ ಅದಕ್ಕೆ ಸೇರುವಂತ ಹಳ್ಳಗಳಿಗೆ ಬಿಸಾಡುವಂತ ಘನತ್ಯಾಜ್ಯಗಳು, ಅದು ಕೃಷಿ ತ್ಯಾಜ್ಯ ಇರಬಹುದು, ನಗರ ತ್ಯಾಜ್ಯಗಳಿರಬಹುದು, ಪ್ಲಾಸ್ಟಿಕ್ ಇರಬಹುದು, ಇವೆಲ್ಲವೂ ಸಹ ನದಿಗೆ ನೇರವಾಗಿ ಸೇರ್ತಾ ಇದೆ. ಇದನ್ನ ನಿಯಂತ್ರಿಸಬೇಕು. ಅಂದ್ರೆ ಶೃಂಗೇರಿಯಿಂದ ಹರಿಹರದವರೆಗೆ ಎಲ್ಲಾ ಗ್ರಾಮ ಮತ್ತು ಪಟ್ಟಣಗಳಲ್ಲಿ ಯಾವುದೇ ಶುದ್ಧೀಕರಣ ಇಲ್ಲದೆ ತ್ಯಾಜ್ಯಗಳು ನದಿ ಸೇರುತ್ತಿವೆ. ಹರಿಹರ ನಗರದಲ್ಲಿ ಶುದ್ಧೀಕರಣ ಮಾಡದ ತ್ಯಾಜ್ಯದ ಜೊತೆ ಪಾಲಿಫೈಬರ್ ಕಾರ್ಖಾನೆಯ ತ್ಯಾಜ್ಯವು ನೇರವಾಗಿ ನದಿ ಸೇರುತ್ತಿದೆ. ಶಿವಮೊಗ್ಗ ನಗರದಲ್ಲಿ ಹರಿಯುವ ತುಂಗಾ ನದಿಯ ನೀರಲ್ಲಿ ಅಲ್ಯೂಮಿನಿಯಂ ಪ್ರಮಾಣ ದ್ವಿಗುಣವಾಗಿದೆ. ಇನ್ನು ತುಂಗಾ ಭದ್ರಾ ನದಿಗಳನ್ನು ಸಂರಕ್ಷಿಸಲು ಉದ್ಯಮಗಳ ತ್ಯಾಜ್ಯ, ಕೈಗಾರಿಕೆಗಳಿಂದ ಬರುವ ತ್ಯಾಜ್ಯ ಶುದ್ಧೀಕರಿಸುವುದು, ಈ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸುವುದು ಸೇರಿದಂತೆ ಅನೇಕ ಪ್ರಮುಖ ಅಂಶಗಳನ್ನು ಹೋರಾಟಗಾರರು ಕಂಡುಕೊಂಡಿದ್ದಾರೆ. 2024 ನವೆಂಬರ್ನಿಂದ 2025 ಜನವರಿ ಮೊದಲನೇ ವಾರದವರೆಗೆ ಸುಮಾರು 430 ಕಿಲೋಮೀಟರ್ ಉದ್ದದ ನಿರ್ಮಲ ತುಂಗಭದ್ರಾ ಅಭಿಯಾನ ಅಂತಕ್ಕಂಥ ಪಾದಯಾತ್ರೆಯನ್ನು ನಾವು ಮಾಡಿದ್ವಿ. ಈ ಸಂದರ್ಭದಲ್ಲಿ ನಾವು ಶೃಂಗೇರಿಯಿಂದ ಪ್ರಾರಂಭ ಮಾಡಿ ಹರಿಹರ ತನಕ ಒಂದು ಹಂತ, ಹರಿಹರದಿಂದ ಕಿಷ್ಕಿಂಧೆವರೆಗೆ 2 ಹಂತದಲ್ಲಿ ಪಾದಯಾತ್ರೆಯನ್ನು ಮಾಡಿದ್ವಿ. ತುಂಗಾ ಹಾಗೂ ಭದ್ರಾ ನದಿ ಉಳಿವಿಗಾಗಿ ಸಮಗ್ರ ಅಧ್ಯಯನ ನಡೆಸಿ ಸಮೀಕ್ಷಾ ವರದಿ ನೀಡಲು ನಿರ್ಮಲ ತುಂಗಾ ಅಭಿಯಾನ ತಂಡ ಮುಂದಾಗಿದ್ದು, ಸರ್ಕಾರ ಈ ವರದಿಯನ್ನ ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ತರುತ್ತೆ ಕಾದು ನೋಡಬೇಕು. ಭೀಮಾ ನಾಯಕ್, ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.